ಉಕ್ಕಡಗಾತ್ರೆಯಲ್ಲಿ ಅದ್ದೂರಿ ರಥೋತ್ಸವ. ಇಲ್ಲಿ ಬಂದವರಿಗೆ ಸಿಗಲಿದೆ ದೆವ್ವ ಭೂತಗಳಿಂದ ಮುಕ್ತಿ. ಕರಿಬಸವೇಶ್ವರನ ದರ್ಶನಕ್ಕೆ ಹರಿದು ಬರ್ತಿದೆ ಭಕ್ತಕೋಟಿ. ಇದೇ ಈ ಹೊತ್ತಿನ ಸಮಯ ಸ್ಪೆಷಲ್ ಅಜ್ಜಯ್ಯನ ಪವಾಡ. ನಾನು ಹರೀಶ್. ಈ ಊರಿನಲ್ಲಿ ಅಜ್ಜಯ್ಯನ ಗದ್ದುಗೆ ಇದೆ. ದೆವ್ವ ಭೂತ ಬಿಡಿಸುವುದರಲ್ಲಿ ಈ ಅಜ್ಜ ತುಂಬಾನೇ ಫೇಮಸ್. ಹೀಗಾಗಿ ಅಜ್ಜನ ದರ್ಶನ ಪಡೆಯೋಕೆ ಸಾವಿರಾರು ಭಕ್ತರು ಇಲ್ಲಿಗೆ ಬರ್ತಾರೆ. ಅಜ್ಜನ ತೇರನ್ನ ಎಳೆದು ಜಾತ್ರೆ ಮಾಡಿ ಸಂಭ್ರಮಿಸ್ತಾರೆ. ಹಾಗಾದ್ರೆ ಯಾರು ಆ ಅಜ್ಜಯ್ಯ, ಏನು ಅವರ ವಿಶೇಷ, ಬನ್ನಿ ನೋಡ್ಕೊಂಡು ಬರೋಣ. ಕರಿಬಸವೇಶ್ವರ ಸ್ವಾಮಿ ಅಜ್ಜಯ್ಯ ಅಂತಲೇ ಪ್ರಸಿದ್ಧಿ. ನಂಬಿದ ಭಕ್ತರ ಕೈ ಹಿಡಿಯೋ ದೈವ. ಅಜ್ಜಯ್ಯನ ಪವಾಡಕ್ಕೆ ದೆವ್ವ ಭೂತಗಳು ಕೂಡ ಪರಾರಿಯಾಗ್ತವೆ. ಹೀಗಾಗಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಶ್ರೀ ಕ್ಷೇತ್ರ ಉಕ್ಕಡಗಾತ್ರೆಗೆ ಲಕ್ಷಾಂತರ ಭಕ್ತರು ಹರಿದು ಬರ್ತಾರೆ. ವರ್ಷವೂ ಅದ್ದೂರಿ ರಥೋತ್ಸವ ನಡೆಯುತ್ತೆ. ಈ ಜಾತ್ರೆಗೆ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಭಕ್ತರು ಧಾವಿಸಿ ಬರ್ತಾರೆ. ಭಕ್ತಿಯ ಪರಾಕಾಷ್ಠೆಯಲ್ಲಿ ಮುಳುಗಿರೋ ಭಕ್ತರು ತುಂಗಭದ್ರಾ ನದಿಯಲ್ಲಿ ಮಿಂದೇಳ್ತಾರೆ. ಸಂಭ್ರಮ ಸಡಗರದಿಂದ ಅಜ್ಜಯ್ಯನ ಪೂಜಿಸಿ ಪುನೀತರಾಗ್ತಾರೆ. ಜಾನಪದ ಸಂಸ್ಕೃತಿಯ ಸಮಾಗಮ. ಅಜ್ಜಯ್ಯನ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸುತ್ತಾರೆ. ಇವರನ್ನ ಮತ್ತಷ್ಟು ಸಂಭ್ರಮದಲ್ಲಿ ಇಡಲು ಜಾನಪದ ಕಲೆಯು ಅನಾವರಣಗೊಳ್ಳುತ್ತೆ. ವೀರಗಾಸೆ, ನಂದಿಕೋಲು, ಗೊಂಬೆ ಕುಣಿತ ಜೊತೆಗೆ ಮಹಿಳೆಯರ ಡೊಳ್ಳು ಕುಣಿತ ಮತ್ತಷ್ಟು ಆಕರ್ಷಣೆ ಪಡೆಯುತ್ತೆ. ರಥೋತ್ಸವದ ಉದ್ದಕ್ಕೂ ಭಕ್ತರ ಸಂಭ್ರಮ ಮುಗಿಲು ಮುಟ್ಟಿರುತ್ತೆ. ಈ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತರು ಕಾತುರದಿಂದ ಕಾಯ್ತಾ ಇರ್ತಾರೆ. ಅಜ್ಜಪ್ಪ ನಮ್ಗೆ ಒಳ್ಳೇದು ಮಾಡಿದ್ದಾನೆ. ಅವ್ರದ್ದು ಮಂತ್ರವಾದಿ ಮತ್ತೆ ಯಾವುದೇ ಗಾಡಿ ದೇವ ಪೀಡೆ ಪಿಚಾತಿ ಮಾಟ ಕೂಡ್ಲಗಳಾದ್ರೆ ಯಾವುದಕ್ಕೂ ಯಾರನ್ನು ಸೇರೋಂಥ ಅವಶ್ಯಕತೆ ಇಲ್ಲ.
ತುಂಗಾಭದ್ರಾ ನದಿಯಲ್ಲಿ ಮುಳುಗಿದ್ರೆ ಆ ದೆವ್ವಗಳು ಬರ್ತದೆ, ಅವರೇ ಶಿಕ್ಷೆ ಕೊಡ್ತಾರೆ, ಅವರೇ ಸರಿ ಮಾಡ್ತಾರೆ. ಇಲ್ಲಿ ಯಾವುದೇ ಆಗಲಿ ಹಣ ಆಗಲಿ ಕಾಸಾಗಲಿ ಯಾರಿಗೂ ಕೊಡುವಂಥ ಅವಶ್ಯಕತೆ ಇಲ್ಲ. ಯಾವ ಪೂಜಾರಾಗಲಿ ಯಾರನ್ನು ಅದನ್ನ ದೆವ್ವಗಳನ್ನ ಕೇಳುವಂಥ ಅವಶ್ಯಕತೆ ಇಲ್ಲ. ಅವರಾಗೆ ಬರ್ತಾರೆ, ಅವರಾಗೆ ಹೋಗ್ತಾರೆ. ಮತ್ತೆ ಕಾಳಜಿ ನಿಂಬೆಹಣ್ಣು ದೂತಗಳನ್ನ ತಗೊಂಡೋದ್ರೆ ಅವ್ರ ಕಷ್ಟಕಾರಗಳನ್ನ ಒಳ್ಳೇದು ಮಾಡ್ತಾರೆ, ಭಾಗ್ಯ ಕೊಡ್ತಿದ್ದಾರೆ. ಗಾಡಿಗಳಾಗ್ಲಿ ಪ್ರತಿಯೊಂದಾಗ್ಲಿ ಹಣಕಾಸಿನಾಗ್ಲಿ ತುಂಬಾ ಒಳ್ಳೇದು ಮಾಡಿದ್ದಾರೆ. ಪ್ರತಿ ವರ್ಷ ನಡೆಯೋ ಈ ಜಾತ್ರೆಗೆ 1 ವಾರದಿಂದಲೇ ಭರ್ಜರಿ ಸಿದ್ಧತೆ ನಡೆದಿರುತ್ತೆ. ಇನ್ನು ಭಕ್ತಾದಿಗಳು ಜಾತ್ರೆಗೆ 10 ದಿನದ ಮೊದಲೇ ಬಂದು ದೇವಸ್ಥಾನದ ಬಳಿ ಇರೋ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಟೆಂಟ್ ಹಾಕಿರ್ತಾರೆ. ಭಕ್ತರು ಅಲ್ಲಿಯೇ ಸ್ನಾನ ಮಾಡಿ ಹೋಳಿಗೆ ಊಟದೊಂದಿಗೆ ಅಜ್ಜಯ್ಯನಿಗೆ ನೈವೇದ್ಯ ಮಾಡ್ತಾರೆ. ಕೆಲ ಭಕ್ತರು ನಿಂಬೆಹಣ್ಣು, ಪಳಾರ ದವಸ ಧಾನ್ಯ ನೀಡೋದ್ರ ಮೂಲಕ ಹರಕೆ ತೀರಿಸ್ತಾರೆ. ಸಾಕಷ್ಟು ಮಹಿಮೆ ಹೊಂದಿರೋ ಅಜ್ಜಯ್ಯನ ಗದ್ದುಗೆ ಎಂಬುದು ಭಕ್ತರ ನಂಬಿಕೆ. ಕರಿಬಸವೇಶ್ವರದಲ್ಲಿ ಬೇಡಿದ್ರೆ ಖಂಡಿತ ಇಷ್ಟಾರ್ಥ ಸಿದ್ಧಿಸುತ್ತೆ ಅನ್ನೋದು ಭಕ್ತರ ನಂಬಿಕೆ. ಹೀಗಾಗಿ ರಾಜ್ಯದ ಜನರಷ್ಟೇ ಅಲ್ಲದೆ ಆಂಧ್ರ, ಮಹಾರಾಷ್ಟ್ರದಿಂದಲೂ ಕೂಡ ಸಾಕಷ್ಟು ಭಕ್ತರು ಜಾತ್ರೆಗೆ ಹರಿದು ಬರ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಸುಮಾರು 15 ವರ್ಷದಿಂದ ಬರ್ತಿದ್ದೀವಿ. ತುಂಬ ಸತ್ಯವಾದ ದೇವರು. ಮತ್ತು ಗಾಳಿ ಪೀಡೆ ಬೀಚಾತಿ ಇಂಥದಕ್ಕೆಲ್ಲ ನಾವು ತುಂಬ ಎತ್ತಿದ ಕೈ ನಿಂಬೆಹಣ್ಣು ಇವನ್ನೆಲ್ಲ ಮಂತ್ರಿಸಿ ಕೊಡ್ತಾರೆ. ಮತ್ತು ನಿಂಬೆಹಣ್ಣು ತುಳ್ಕೊಂಡು ನಾವು ದೇವಸ್ಥಾನದಲ್ಲಿ ಮುಳುಗಿದ ತಕ್ಷಣ ಅಂತ ಗಾಳಿ ಪೀಡೆ ಬಿಚ್ಚಾತಿ ಇದ್ದವರಿಗೆ ತುಂಗಭದ್ರಾ ನದಿಯಲ್ಲಿ ಮುಳುಗಿದ ತಕ್ಷಣ ಮತ್ತೆ ದೆವ್ವ ಎಲ್ಲ ಬಂದ್ಬಿಡುತ್ತೆ. ಇದ್ದಂಥವ್ರಿಗೆ ತುಂಬ ಸತ್ಯವಾದ ದೇವರು. ಒಟ್ಟಾರೆ ಪವರ್ಫುಲ್ ಉಕ್ಕಡಗಾತ್ರಿ ಕರಿಬಸವೇಶ್ವರ ಜಾತ್ರೆ ವರ್ಷಕ್ಕೊಮ್ಮೆ ಒಂದು ಕಡೆ ಅದ್ಧೂರಿಯಾಗಿ ತೇರನ್ನ ಎಳೆದು ಸಂಭ್ರಮಿಸಿದ್ರೆ, ಮತ್ತೊಂದು ಕಡೆ ಪ್ರೇತಗಳಿಂದ ಮಾನಸಿಕವಾಗಿ ಬಳಲಿದವರು ಅಜ್ಜಯ್ಯನ ಶಕ್ತಿಯಿಂದ ಶಿಕ್ಷೆಗೆ ಒಳಗಾಗಿರೋದು ನೋಡುಗರ ಮೈ ಝುಮ್ ಅನ್ಸುತ್ತೆ. ಹರಕೆ ತೀರಿಸಲು ಬಂದ ಲಕ್ಷಾಂತರ ಭಕ್ತರ ದಂಡು ತುಂಗೆಯ ತಟದಲ್ಲಿ ಮನಸ್ಸಿಗೆ ಮುದ ನೀಡಿರುವಂತೆ ಇರುತ್ತೆ.
ಸುರೇಶ್ ಎಂಬಿ, ಸಮಯ ನ್ಯೂಸ್, ದಾವಣಗೆರೆ. ಇಲ್ಲಿ ದೇವರು ದೆವ್ವ ಅನ್ನೋ ನಂಬಿಕೆಗಳು ಅವರವರ ಭಾವಕ್ಕೆ ಅವರವರ ಭಕುತಿಗೆ ಬಿಟ್ಟದ್ದು. ಆದರೆ ಸಂಸ್ಕೃತಿ ಆಚಾರ ವಿಚಾರಗಳು ಸಮಾಜದ ಅವಿಭಾಜ್ಯ ಅಂಗ. ಇದು ಸಮಯ ಸ್ಪೆಷಲ್. ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ.